ಒಂದು ಆರ್ಥರೈಟಿಸ್ ಅಂತ ನಮ್ಗೆ ಗೊತ್ತು. ಆರ್ಥರೈಟಿಸ್ಗೆ ಈ ವ್ಯಾಧಿಗೆ ಇದೊಂದು ಒಂಥರ ಭಯಾನಕರವಾಗಿ ಒಂದು ಅದೇ ರೀತಿಯಲ್ಲಿ ತುಂಬಾ ಗೊಂದಲ, ತುಂಬಾ ಕಷ್ಟ ಕೊಡುವಂತ ವ್ಯಾಧಿ ಇದು ಅಲ್ವಾ. ಎಸ್ಪೆಷಲಿ 55 ಇಯರ್ಸ್ ಅಂಡ್ ಅಬೌವ್, 50 ವರ್ಷ ದಾಟಿದ ಮೇಲೆ. ಇನ್ನು ಈ ಇತ್ತೀಚಿನ ಕಾಲದಲ್ಲಿ ಅನೇಕರಿಗೆ ಅತಿ ಕಡಿಮೆ ವಯಸ್ಸಲ್ಲೂ ಬರ್ತಾ ಇದೆ ಈ ಆರ್ಥರೈಟಿಸ್ ಅನ್ನೋದು. ಯಾಕಂದ್ರೆ ಜೀವನ ಶೈಲಿ ಅಸ್ತವ್ಯಸ್ತವಾಗಿದೆ. ಜೀವನ ಶೈಲಿ, ಸೊ ಹೆಚ್ಚು ಕೂತ್ಕೊಂಡು ಕೆಲಸ ಮಾಡೋದಾಗ್ಲಿ, ಸರಿಯಾದ ಪ್ರಾಣಶಕ್ತಿ ಫ್ಲೋ ಆಗ್ತಾ ಇಲ್ಲ, ಆ, ದೇಹಕ್ಕೆ ಪೋಷಕಾಂಶಗಳು ಸಿಗ್ತಾ ಇಲ್ಲ, ಯಾವುದೇ ಎಕ್ಸಸೈಸ್ ಇಲ್ಲ, ಆ, ಕಾಲುಗಳಿಗೆ ಪಾದಗಳಿಗೆ ಒಂದು ಮೊಬಿಲಿಟಿ ಅಂತಂದ್ರೆ ವಾಕಿಂಗ್ ಮಾಡೋದು ಇಲ್ಲ. ಇಂಥ ಸಮಸ್ಯೆಗಳಲ್ಲಿ ಇದು ಹೆಚ್ಚಾಗಿದೆ. ಈ ಆರ್ಥರೈಟಿಸ್ ವ್ಯಾಧಿ ಬಗ್ಗೆ ಸ್ವಲ್ಪ ಆಕುಪ್ರೆಸರಲ್ಲಿ ಅದ್ಭುತ ಚಿಕಿತ್ಸೆ ಅಡಗಿದೆ. ಇದು ನಾವು ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಮಾಡೋಣ. ಓಕೆ, ಇದೇನಂತಂದ್ರೆ ನೋಡಿ. ಸೊ ಇಲ್ಲಿ ಈ ಆರ್ಥರೈಟಿಸ್ ಅನ್ನೋದು ಗ್ರೀಕ್ ವರ್ಡ್. ಈ ಗ್ರೀಕ್ ವರ್ಡ್ ಅಲ್ಲಿ ಆರ್ಥೋ ಅಂದ್ರೆ ಜಾಯಿಂಟ್ಸ್, ಇಟಿಸ್ ಅಂದ್ರೆ ಏನು ಗೊತ್ತಾ, ಇನ್ಫ್ಲಮೇಷನ್. ಸಿಂಪಲ್ ಮೀನಿಂಗ್ ಇದು. ಓಕೆ, ಅಂದ್ರೆ ಜಾಯಿಂಟ್ಸ್ ಇನ್ಫ್ಲಮೇಷನ್ ಅಂತ ಅರ್ಥ. ಈ ಇಂಪ್ಲಮೇಷನ್ಸು ನಾವು ಆರ್ಥರೈಟಿಸ್ ಅಂದ್ರೆ ಈ ಜಾಯಿಂಟ್ಸ್ ಇಂಪ್ಲಮೇಷನ್ ಇಸ್ ಕಾಲ್ಡ್ ಆರ್ಥರೈಟಿಸ್. ಇದೇ ನಾವು ಹೇಳೋದು. ಇದು ಕಾಮನ್ ಪ್ರಾಬ್ಲಮ್. ಏಜ್ ಆಗ್ತಾ ಇರುವಾಗ ಕಾಮನ್ ಪ್ರಾಬ್ಲಮ್. ಇತ್ತೀಚಿನ ಕಾಲದಲ್ಲಿ ಕಡಿಮೆ ಏಜ್ ಇರೋವರೆಗೂ ಅವ್ರಿಗೂ ಬರ್ತಾ ಇದೆ. 55 ವರ್ಷ ದಾಟಿದ್ರೆ ಇದು ಪ್ರಧಾನ ಪ್ರಾಬ್ಲಮ್ ಆಗಿದೆ. ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗಾಗಲೇ. ಇದನ್ನು ತೊಲಗಿಸ್ಕೊಳ್ಳೋಂಥ ವ್ಯವಹಾರ ನೋಡಿದರೆ ಖಂಡಿತ ಈ ಕಾಮನ್ ಸಿಂಪ್ಟಮ್ಸು ಪ್ರತಿಯೊಬ್ಬರು ಎದ್ದ ತಕ್ಷಣವೇ, ಅಂದರೆ ಎಸ್ಪೆಷಲಿ ಏಜ್ಡ್ ಪೀಪಲ್ಗೆ ಎದ್ದ ತಕ್ಷಣವೇ ಇದು ಕಾಣಿಸ್ತಾ ಇರ್ತದೆ. ತುಂಬ ನೋವುಗಳು, ಅದು ಒಂಥರ ಬೇರ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಇದೆಲ್ಲ ಏನಾಗ್ತದೆ, ಅದನ್ನು ನಾವು ಮೊಣಕಾಲನ್ನು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ, ಉಪಯೋಗಿಸ್ತಾ ಇರ್ತೀವಿ, ವೇರ್ ಅಂಡ್ ಟೇರ್ ಆಗ್ತಾ ಇರ್ತದೆ. ಸೊ ಇನ್ಫ್ಲಮೇಷನ್ ಆಗಿ ಆ ಜಾಯಿಂಟ್ಸಲ್ಲಿ ಇನ್ಫ್ಲಮೇಷನ್ ಆಗಿ ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋದಿಲ್ಲ ಅಲ್ವಾ. ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ ನಾವು. ಅವಾಗಲೂ ಅಷ್ಟೇ ಅಲ್ಲಿರುವಂಥ ಒಂಥರ ಕೊಲೋಜನ್ ಅಂತ ಹೇಳ್ತೀವಿ ನಾವು, ಕೊಲೋಜನ್ ಅದನ್ನು ಕಡಿಮೆ ಆಗ್ತದೆ. ಕಡಿಮೆ ಆಗಿ ಹೋಗ್ತಾ ಹೋಗ್ತಾ ಆ ವಿಯರ್ ಅಂಡ್ ಟಿಯರ್ ಅಲ್ಲಿ ಈ ಆರ್ಥರೈಟಿಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಇನ್ಫ್ಲಮೇಷನ್ ಅಂತಾರೆ ಅದಕ್ಕೆ. ಸೊ ಈ ಇನ್ಫ್ಲಮೇಷನ್ನು ನಾವು ತೊಲಗಿಸ್ಕೋಬೇಕು. ಎಲ್ಲೇ ಇನ್ಫ್ಲಮೇಷನ್ ಆಗಲಿ ದೇಹದಲ್ಲಿ ಅದು ಪ್ರಾಬ್ಲಮೇ, ಆಯ್ತಾ. ಈ ಎಸ್ಪೆಷಲಿ ಮೊಣಕಾಲಲ್ಲಿ ಆಗುವಂಥ ಇನ್ಫ್ಲಮೇಷನ್ ಆರ್ಥರೈಟಿಸ್. ಸೊ ಇದನ್ನು ತೊಲಗಿಸ್ಕೊಂಡಕ್ಕೆ ನಮಗೆ ಈ ಎರಡು ಕೈಯಲ್ಲಿ ಇರುವಂಥ ಆಕುಪ್ರೆಷರ್ ತುಂಬ ಸಹಾಯ ಆಗತ್ತೆ. ಓಕೆ, ನೋಡ್ಕೊಳ್ಳಿ. ಈಗ ಪಾಯಿಂಟ್ಸ್ ಯಾವುದಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ಈ ಪಾಯಿಂಟ್ಸ್ ಎಲ್ಲ ಉಪಯೋಗ ಆಗತ್ತೆ ನೋಡಿ. ಎರಡು ಕೈಯಲ್ಲಿ ಇಲ್ಲಿ ನೋಡ್ಕೊಳ್ಳಿ, ಎರಡನೇ ಗೀತ ಇದೆಯಲ್ಲ, ಎರಡನೇ ಗೀತ ಈ ಎರಡು ಕೈಯಲ್ಲಿ ಸೇಮ್. ಮಧ್ಯ ಬೆರಳು, ಉಂಗುರ ಬೆರಳು ಅಲ್ಲಿ ಇರುವಂತ ಮಧ್ಯ ಇದು ಇದು ಇಲ್ಲಿ ಕಲರ್ ಆಗ್ತಾ ಇದೆ ನಾನು ಇದು. ಓಕೆ, ಎರಡು ಬೆರಳಲ್ಲಿ ಸೇಮ್ ಇದು, ನೆನ್ಪಿಟ್ಕೊಳ್ಳಿ. ಇದು ಇವೆಲ್ಲ ತೆಗಿಬೇಡಿ, ಇದೆಲ್ಲ ನಾನು ತೆಲುಗಲ್ಲಿ ಟೀಚ್ ಮಾಡಕ್ಕೆ ಉಪಯೋಗಿಸಿರೋದು. ಓಕೆ, ಇಲ್ಲಿ ಇದು ಇದು ಈ ಎರಡು ಇಲ್ಲಿ ಚೆನ್ನಾಗಿ ಒತ್ತೋದು. ಅಂದ್ರೆ ಇದೇನಾಗುತ್ತೆ ಗೊತ್ತಾ, ಈ ಜಾಯಿಂಟ್ಸು ಈ ಎರಡು ನಮ್ಮ ದೇಹದಲ್ಲಿರುವಂಥ ಎರಡು ಕಾಲು ಇದು, ಬೋತ್ ಲೆಗ್ಸ್. ಇದು ಎರಡು ಲೆಗ್ಸ್, ಇದು ರೈಟ್ ಹ್ಯಾಂಡ್, ಇದು ಲೆಫ್ಟ್ ಹ್ಯಾಂಡ್. ಅರ್ಥ ಆಯ್ತಾ. ಇದರಲ್ಲಿ ಎರಡು ಕಾಲಲ್ಲಿ ಇದು ಸೊಂಟೆ, ಇದು ಮೊಣಕಾಲು, ಇದು ಹಿಮ್ಮಡಿ ಅಂತಂದ್ರೆ ಹಿಪ್, ಸಾರಿ ಆಂಕಲ್, ಆಂಕಲ್ ಜಾಯಿಂಟ್, ನೀ ಜಾಯಿಂಟ್, ಇದು ಹಿಪ್ ಜಾಯಿಂಟ್. ಅರ್ಥ ಆಯ್ತಾ. ನಮ್ಗೆ ಬಂದಿರೋ ಸಮಸ್ಯೆ ಯಾವ್ದೀಗ, ಮೊಣಕಾಲಿಗೆ ಅಂದ್ರೆ ನೀ ಜಾಯಿಂಟ್ಗೆ ಇಲ್ಲಿ ಒತ್ತಬೇಕು. ಇಲ್ಲಿ ಚೆನ್ನಾಗಿ ಈ ತರ ಒತ್ತೋದು. ಇಲ್ಲಿ ಒತ್ತಾ ನಿಮ್ಗೆ ನಿಮ್ ಪೇನ್ ಕಾಣಿಸ್ತದೆ. ಪೇನ್ ಕಾಣಿಸಿದೆ ಅಂದ್ರೆ ಅರ್ಥ ಏನಂತಂದ್ರೆ ನಿಮ್ಗೆ ಮೊಣಕಾಲು ಪ್ರಾಬ್ಲಮ್ ಇದೆ, ಅಲ್ಲಿ ಜಾಯಿಂಟ್ ಅಲ್ಲಿ ಪೇನ್ ಇದೆ ಅಂತ. ಚೆನ್ನಾಗಿ ಒತ್ತಿಲಿ ಈ ತರ ನೋಡಿ, ಈ ತರ ಈ ಎರಡನ್ನು ಇಲ್ಲಿ ಒಂದು 15-20 ಸರಿ, ಇಲ್ಲೊಂದು 15-20 ಸರಿ ಚೆನ್ನಾಗಿ ಒತ್ತುವಾಗ ಏನಂದ್ರೆ ಈ ತರ ಪ್ರೆಷರ್ ಕೊಡುವಾಗ ಈ ತರ ಪ್ರೆಷರ್ ಕೊಟ್ಟು ಬ್ರೀತಿಂಗ್ ಆ ಥರ ಎರಡು ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ಇಲ್ಲೊಂದು 15, ಇಲ್ಲೊಂದು 15 ಸರಿ. ಸೊ ಆ ಥರ ಮಾಡಿಕೊಂಡ್ರೆ ನಿಮಗೆ ಈ ಮೊಣಕಾಲು ಸಮಸ್ಯೆ ಸಾಲ್ವ್ ಆಗತ್ತೆ. ಅದೊಂದೇ ಅಲ್ಲ, ಇನ್ನು ಎರಡು ಪಾಯಿಂಟ್ ಇದೆ. ನಾವು ಈ ಎರಡು ಪಾಯಿಂಟನ್ನು ಉಪಯೋಗಿಸ್ಬೇಕಾಗತ್ತೆ. ನೋಡ್ಕೊಳ್ಳಿ ಯಾವುದಂತಂದ್ರೆ, ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಈ ಎರಡು ಆಯ್ತಲ್ಲ, ಜೊತೆಗೆ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಲ್ಲಿ ಸ್ಪ್ಲೀನ್ ಅಂತ ಇರುತ್ತೆ. ಇದು ನೋಡಿ, ಇದು ಸ್ಪ್ಲೀನ್, ಈ ಪಾಯಿಂಟ್ ಇದು ಚೆನ್ನಾಗಿ ಒತ್ತಿ ರಿಲೀಸ್ ಮಾಡೋದು. ಇದೊಂದು 15 ಸರಿ ಆಯ್ತಾ. ನೆಕ್ಸ್ಟ್ ರೈಟ್ ಹ್ಯಾಂಡಲ್ಲಿ ಸೇಮ್ ಪ್ಲೇಸ್.
ರೈಟ್ ಹ್ಯಾಂಡ್ ನೋಡಿ. ಇದೇನು ಗೊತ್ತಾ, ಇದು ಗಾಲ್ ಬ್ಲಾಡರ್. ಇದು ಸ್ಪ್ಲೀನ್ ಆಯ್ತಾ, ಇದು ಗಾಲ್ ಬ್ಲಾಡರ್. ಎರಡು ಒಂದೇ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದಿರುತ್ತೆ, ರೈಟ್ ಹ್ಯಾಂಡ್ ಇದಿರುತ್ತೆ. ಅದನ್ನು ಇದು ಒಂದು 15 ಸರಿ ಒತ್ತಿ, ಇದೊಂದು 15 ಸರಿ ಒತ್ತಿ. ಈ ಎರಡು ಇದಾಯ್ತಲ್ಲ. ಇದಾದ್ಮೇಲೆ ಇನ್ನೊಂದು, ಈ ನಮ್ಮ ಕೈಯಲ್ಲಿ ಇಲ್ಲಿ ಇದು ರಿಸ್ಟ್ ಅಂತ ಹೇಳ್ತೀವಿ ನಾವು ಅಲ್ವಾ, ಮಣಿಕಟ್ಟು ಅಂತ ಹೇಳ್ತೀವಲ್ಲ. ಇಲ್ಲಿ ನೋಡಿ, ಎರಡು ಬೆರಳು ಇಟ್ಕೊಳ್ಳಿ, ಈ ಥರ ಎರಡು ಬೆರಳು ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡಿದ್ಮೇಲೆ ಈ ಮಧ್ಯ ಬೆರಳನ್ನು ಲೈನ್ ಹಾಕ್ಕೊಳ್ಳಿ, ಬೇಕಂದ್ರೆ ಸ್ಟ್ರೈಟ್ ಇಲ್ಲಿ ಬರುತ್ತೆ. ಇಲ್ಲಿರುವಂಥ ಈ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಇದನ್ನು ಒತ್ತಬೇಕು. ಇಲ್ಲಿ ಒತ್ತೋದು, ರಿಲೀಸ್ ಮಾಡೋದು, ಇದು ಒತ್ತೋದು, ರಿಲೀಸ್ ಮಾಡೋದು, ಇದು ಮಾಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಟ್ರಿಪಲ್ ವಾರ್ಮರ್ ಅಂತ ಒಂದು ಬರುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ತಿಳ್ಕೊಂತೀವಿ ನಾವು. ಇದೇನಂತಂದ್ರೆ 4 ಫಿಂಗರ್ ಇದೆಯಲ್ಲ, ಇಲ್ಲಿಂದ 4 ಫಿಂಗರ್ ಇಟ್ರೆ ಈ ತರ, 4 ಫಿಂಗರ್ ಇಟ್ರೆ ಈ ತರ ಇಟ್ರೆ ಒಂದು ಬರುತ್ತೆ ಪಾಯಿಂಟ್ ಈ ತರ. ಇದು ಮೇಲೆ ಮನೆಕಟ್ಟು ಮೇಲೆ ಇದು 4 ಪಾಯಿಂಟ್ ಹಿಂಗಿದ್ರೆ ಈ ಜಾಯಿಂಟ್ ಇಂದ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಇದು ಟ್ರಿಪಲ್ ವಾರ್ಮರ್ ಅಂತದೆ. ಇದನ್ನು ಪ್ರೆಸ್ ಮಾಡ್ಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಇಷ್ಟೆಲ್ಲ 1 2 3 4 ಪಾಯಿಂಟ್ ಅಲ್ಲಿ ನಿಮಗೆ ಈ ಚಿಕಿತ್ಸೆ ಆಗತ್ತೆ. ಯಾವುದು ಆರ್ಥರೈಟಿಸ್ ಅನ್ನೋದಕ್ಕೆ ಚಿಕಿತ್ಸಾ ಆಕುಪ್ರೆಷರ್ ಅಲ್ಲಿ ಆಗತ್ತೆ. ಇದನ್ನು ಅಷ್ಟೇ, ಇಲ್ಲಿ 4 ಬೆರಳು ಹಿಂಗೆ ಇಟ್ಕೊಳ್ಳೋದು, ಇಲ್ಲಿ ಒಂದು ಪಾಯಿಂಟ್. ಆಯ್ತಾ? ಇದು ಟ್ರಿಪಲ್ ವಾರ್ಮರ್. ಇದೆ, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಪ್ರೆಸ್ ಮಾಡುವಾಗ ಆ ರೀತಿ. ಓಕೆ, ಡೀಪ್ ಬ್ರೀತಿಂಗ್ ಇದು ಮಾಡ್ಕೊಳ್ಳಿ. ಇದು ಆರ್ಥರೈಟಿಸ್ಗೆ ಚಿಕಿತ್ಸೆ ಸ್ನೇಹಿತರೆ. ಅರ್ಥ ಆಯ್ತಲ್ಲ? ಓಕೆ.